ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಎಲ್ಲ ಶಿವಶರಣರ ಪವಿತ್ರ ಚೇತನಕ್ಕೆ ಭಕ್ತಿಯಿಂದ ಹಣೆಮಣೆದು ಸುಕ್ಷೇತ್ರ ಬೀಳೂರಿನ ಆರಾಧ್ಯ ದೈವ ಕಾಲಭೈರವನಾಥನ ದಿವ್ಯ ಸನ್ನಿಧಿಗೆ ಭಕ್ತಿಯಿಂದ ವಂದಿಸಿ, ಬೀಳೂರಿನ ಶ್ರೀ ಗುರು ಬಸವೇಶ್ವರ ವಿರಕ್ತ ಮಠದ ಮೂಲ ಪುರುಷರು ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗಡ್ಡದ ಶಿವಯೋಗಿಗಳವರ ದಿವ್ಯ ಗದ್ದುಗೆಗೆ ಭಕ್ತಿಯಿಂದ ನಮಸ್ಕರಿಸಿ, ಪರಮ ಪೂಜ್ಯರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳವರ ದಿವ್ಯ ಗದ್ದುಗೆಗೂ ಕೂಡ ಭಕ್ತಿಯಿಂದ ಶರಣಾರ್ಥಿಗಳನ್ನು ಸಲ್ಲಿಸಿ, ಪರಮ ಪೂಜ್ಯರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಯೋಗಿಗಳವರ ದಿವ್ಯ ಗದ್ದುಗೆಗೂ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸಿ, ಮೊನ್ನೆ ತಾನೇ ಲಿಂಗೈಕ್ಯರಾದಂತಹ ಲಿಂಗೈಕ್ಯ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮುರುಗೇಂದ್ರ ಮಹಾಸ್ವಾಮೀಜಿಯವರ ದಿವ್ಯ ಗದ್ದುಗೆಗೂ ವಂದಿಸಿ, ಇವತ್ತಿನ ಒಂದು ಈ ಪಟ್ಟಾಧಿಕಾರ ಸಮಾರಂಭದ ದಿವ್ಯ ವೇದಿಕೆಯ ಮೇಲೆ ಘನ ಸಾನ್ನಿಧ್ಯವನ್ನು ವಹಿಸಿದಂತಹ ಕಣೇರಿಯ ಪರಮ ಪೂಜ್ಯ ಜಗದ್ಗುರು ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಂಗಳವರ ದಿವ್ಯ ಸನ್ನಿಧಾನದಲ್ಲಿಯೂ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಈ ನಾಡಿನ ಶ್ರೇಷ್ಠ ಪೂಜ್ಯರು, ಹಿರಿಯ ಪೂಜ್ಯರು, ಬಸವ ತತ್ವದ ಪ್ರತಿಮೂರ್ತ ರೂಪವಾಗಿರುವಂತಹ ಪರಮ ಪೂಜ್ಯ ಶ್ರೀಮತ್ ಘನಲಿಂಗ ಚಕ್ರವರ್ತಿ ಪಾಲ್ಕಿಯ ಬಸವಲಿಂಗಪ್ಪಗಳವರ ದಿವ್ಯ ಚರಣಗಳಿಗೂ ಭಕ್ತಿಯಿಂದ ನಮನಗಳನ್ನು ಸಲ್ಲಿಸಿ, ಈ ನಾಡಿನ ಇನ್ನೋರ್ವರು ಹಿರಿಯರು, ಮಹಾಪೂಜ್ಯರು, ಬಸವ ತತ್ವವನ್ನೇ ಬದುಕ್ತಾ ಇರುವಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಮಹಾಂತಪ್ಪಗಳವರ ದಿವ್ಯ ಚರಣಗಳಲ್ಲಿಯೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಈ ನಾಡಿನ ಇನ್ನೋರ್ವರು ಹಿರಿಯರು ಬಸವ ತತ್ವವನ್ನೇ ಉಸಿರಾಡಿಕೊಂಡು ಇವತ್ತು ನಮಗೆ ದೀಕ್ಷೆಯನ್ನು ಕೊಟ್ಟಂತಹ ಪಾಂಡೋಮಟ್ಟಿಯ ಪರಮ ಪೂಜ್ಯರಾದಂತಹ ಗುರುಬಸವ ಅಪ್ಪಗಳವರ ದಿವ್ಯ ಅಡಿದಾವರೆಗಳಲ್ಲಿಯೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯರಾದಂತಹ ಹರಿಹರ ಪಂಚಮಸಾಲಿ ಪೀಠದ ಜಗದ್ಗುರುಗಳಾದಂಥ ವಚನಾನಂದ ಮಹಾಸ್ವಾಮೀಜಿಯವರ ದಿವ್ಯ ಚರಣಗಳಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ಪಾವನ ಸಾನ್ನಿಧ್ಯವನ್ನು ವಹಿಸಿ ತಮ್ಮ ಆಧ್ಯಾತ್ಮಿಕ ಗರಡಿಯಲ್ಲಿ ನಮ್ಮನ್ನು ಬೆಳೆಸಿರುವಂತಹ ವಿಜಯಪುರ ಜ್ಞಾನ ಯೋಗಾಶ್ರಮದ ಪ್ರಮುಖ ಪೂಜ್ಯರಾದಂತಹ ಬಸವಲಿಂಗಪ್ಪಗಳವರ ದಿವ್ಯ ಚರಣಗಳಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಿಡಸೋಸಿಯ ಉತ್ತರಾಧಿಕಾರಿಗಳಾದಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ನಿಜಲಿಂಗೇಶ್ವರ ಮಹಾಸ್ವಾಮೀಜಿಯವರ ದಿವ್ಯ ಅಡಿದಾವರೆಗಳಲ್ಲಿಯೂ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಅಷ್ಟೇ ಅಲ್ಲದೆ ಇವತ್ತಿನ ಒಂದು ಈ ದಿವ್ಯ ಕಾರ್ಯಕ್ರಮದ ಕ್ರಿಯಾವಿಧಿಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದ ಎಲ್ಲ ಶಟಸ್ಥಲ 6 ಜನ ಶಟಸ್ಥಲ ಮೂರ್ತಿ ಗುರುವರ್ಯರ ದಿವ್ಯ ಪಾದಗಳಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಮುಖ್ಯ ಆಯೋಜಕರಾಗಿ ಇಲ್ಲಿ 3-4 ವರ್ಷಗಳಿಂದ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಈ ಒಂದು ಕಾರ್ಯಕ್ರಮವನ್ನು ರೂಪುಗೊಳಿಸಿದಂತಹ ಪರಮ ಪೂಜ್ಯರಾದಂತಹ ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳವರ ಪರಮ ಶಿಷ್ಯರಾದ ಆತ್ಮಾರಾಮ್ ಮಹಾಸ್ವಾಮೀಜಿಯವರಲ್ಲಿಯೂ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿ ನಮ್ಮನ್ನು ಆಶೀರ್ವದಿಸಲಿಕ್ಕೆ ಆಗಮಿಸಿರುವಂಥ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳ ದಿವ್ಯ ಪಾದಾರವಿಂದಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಆಗಮಿಸಿದಂತಹ ಸಮಸ್ತ ಸದ್ಭಕ್ತ ವೃಂದಕ್ಕೂ ಕೂಡ ಭಕ್ತಿಯ ಶರಣಾರ್ಥಿಗಳು. ಇಲ್ಲಿಯವರೆಗೆ ನಾವು ಎಲ್ಲ ಪರಮ ಪೂಜ್ಯರ ದಿವ್ಯ ಆಶೀರ್ವಾದ ಪರ ನುಡಿಗಳನ್ನು ಕೇಳಿದ್ದೀವಿ. ಬಸವ ತತ್ವ ಶರಣ ತತ್ವ ಅಂದ್ರೆ ಅದು
ಅಹಂಕಾರದ ಲವಲೇಶವೂ ಇರಲಾರದಂಥ ಪರಿಶುದ್ಧವಾದ ತತ್ವವೇ ಬಸವ ತತ್ವ. ಅಷ್ಟೇ ಅಲ್ಲದೆ ಈ ಜಗತ್ತಿನಲ್ಲಿ ಬಂಗಾರದ ಸಿಂಹಾಸನಗಳದಾವ, ವಜ್ರದ ಸಿಂಹಾಸನಗಳು ಅದಾವ, ಮುತ್ತು ರತ್ನಗಳ ಸಿಂಹಾಸನಗಳು ಅದಾವ. ಆದರೆ ಈ ಮನಸ್ಸಿನಲ್ಲಿ ಕಾಮ ಕ್ರೋಧಾದಿಗಳಿರಲಾರದ, ಅಹಂಕಾರ ಮಮಕಾರಗಳಿರಲಾರದ ಲಿಂಗೈಕ್ಯ ಸ್ಥಿತಿಯನ್ನು ಪಡೆದು ಪರಮಾತ್ಮನಲ್ಲಿ ದೇವರಲ್ಲಿ ಒಂದಾಗಿ ಬಯಲಿನಲ್ಲಿ ಬಯಲಾಗುವಂತಹ ಶೂನ್ಯ ಸಿಂಹಾಸನ ಮಾತ್ರ ಬಸವಾದಿ ಪ್ರಮಥರು ಕಟ್ಟಿಕೊಟ್ರು. ಅಂತಹ ಶೂನ್ಯ ಸಿಂಹಾಸನವನ್ನು ಕಟ್ಟಿದಂಥವರು ವಿಶ್ವಗುರು ಬಸವಣ್ಣನವರು. ಆ ಶೂನ್ಯ ಸಿಂಹಾಸನವನ್ನು ಆರೋಹಣ ಮಾಡಿದಂಥವರು ವ್ಯೋಮಕಾಯ ಮಹಾಸಿದ್ಧಿ ಪುರುಷರು, ಮಹಾಯೋಗಿಗಳು, ಮಹಾಜ್ಞಾನಿಗಳೆನಿಸಿದ ಪರಮ ಪೂಜ್ಯ ಅಲ್ಲಮ ಪ್ರಭುದೇವರು ಶೂನ್ಯ ಸಿಂಹಾಸನಾಧೀಶ್ವರರಾದರು. ಅಂತಹ ಶಿವಶರಣರು ಈ ನಾಡಿನಲ್ಲಿ ಹೇಗೆ ಬದುಕಬೇಕು, ಒಬ್ಬ ವ್ಯಕ್ತಿ ಬರೀ ಪ್ರಾಪಂಚಿಕವಾಗಿ ಅಷ್ಟೇ ಬದುಕಬಾರದು, ಆ ವ್ಯಕ್ತಿ ಆಧ್ಯಾತ್ಮಿಕವಾದ ಪಯಣವು ಕೂಡ ಒಂದು ಸಾಗಬೇಕು. ಕಾಯಕ ದಾಸೋಹ ಅನುಭಾವದ ಮೂಲಕ ಒಬ್ಬ ವ್ಯಕ್ತಿಯಾಗಿದ್ದಂಥವನು ಲಿಂಗೈಕ್ಯನಾಗುವುದಕ್ಕೆ, ಲಿಂಗಾಂಗ ಸಾಮರಸ್ಯವನ್ನು ಹೊಂದುವುದಕ್ಕೆ ಅತ್ಯಂತ ಸುಲಭವಾದಂಥ ಮಾರ್ಗವನ್ನು ಕಟ್ಟಿಕೊಟ್ಟಂಥ ದಾರ್ಶನಿಕರು ಯಾರು ಅಂದ್ರೆ ಅದು ವಿಶ್ವಗುರು ಬಸವಣ್ಣನವರು. ಆ ಬಸವಣ್ಣನವರು ಅಷ್ಟೇ ಅಲ್ಲದೆ ಬಸವಣ್ಣವರು ಹೇಗಿದ್ರು ಅಂದ್ರೆ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂಥ ತತ್ವ ಸಿದ್ಧಾಂತ ಅವರದಾಗಿತ್ತು. ಅದೇ ರೀತಿಯಾಗಿ ಅವರು ಬದುಕಿದರು. ಅಷ್ಟೇ ಅಲ್ಲದೆ ಅವರ ಆ ಒಂದು ಆನುಭಾವಿಕ ನೆಲೆಯ ಹಿನ್ನೆಲೆಯಲ್ಲಿ ಅವರಿಗೆ ಇಡೀ ನಾಡಿನ ದೇಶದ ವಿದೇಶಗಳಿಂದಲೂ ಕೂಡ ಅನೇಕ ಜನ ಶಿವಶರಣರೆಲ್ಲರೂ ಆಗಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಎಲ್ಲ ದಾರಿಗಳು ಯಾವ ಕಡೆಗೆ ಸಾಗಿ ಬರ್ತಾ ಇದ್ದು ಅಂದ್ರೆ ಅದು ಬಸವ ಕಲ್ಯಾಣದತ್ತ ಸಾಗಿ ಬರ್ತಾ ಇದ್ದು. ಯಾವ ಕಾರಣಕ್ಕಾಗಿ ಸಾಗಿ ಬರ್ತಾ ಇದ್ದು ಅಂದ್ರೆ ಶಿವಶರಣರ ಅನುಭಾವ ರಸದಮೃತವನ್ನು ಉಣ್ಣುವ ಸಲುವಾಗಿ ಎಲ್ಲರೂ ಕೂಡ ಕಲ್ಯಾಣದತ್ತ ಆಗಮಿಸ್ತಾ ಇದ್ದರು. ಅಂತಹ ಕಲ್ಯಾಣವನ್ನು ಕಟ್ಟಿಕೊಟ್ಟಂತಹ ಬಸವಾದಿ ಪ್ರಮಥರು ಈ ವಿಶ್ವಕ್ಕೆ ಸದಾ ಕಾಲದಲ್ಲಿಯೂ ಆದರ್ಶಪ್ರಾಯರಾಗಿ ಪೂಜ್ಯರಾಗಿ ಸದಾಕಾಲ ಮನುಕುಲದ ಕಿರೀಟಪ್ರಾಯರಾಗಿ ಇರತಕ್ಕಂಥ ಶಿವಶರಣರು. ನಾವೆಲ್ಲರೂ ಕೂಡ ಅವರು ಹಾಕಿಕೊಟ್ಟಂಥ ತತ್ವಗಳನ್ನು ಪಾಲಿಸುವುದು ಬಹಳಷ್ಟು ಮುಖ್ಯದ. ಯಾಕೆ ಅಂದ್ರೆ ಬರೀ 4 ವಚನಗಳನ್ನು ಹೇಳಿದ ಮಾತ್ರಕ್ಕೆ ತಾತ್ಕಾಲಿಕವಾದ ಪ್ರಯೋಜನ ಆಗಬಹುದು. ಯಾವಾಗದು ನಮ್ಮ ಅನುಷ್ಠಾನಕ್ಕೆ ಬರ್ತದ, ಆಚರಣೆಗೆ ಬರ್ತದ, ನುಡಿಯಂತೆ ನಡೆಯ ಕಂಡಡೆ ಕೂಡಲ ಸಂಗಮ ದೇವನು ಒಳಗಿಪ್ಪನಯ್ಯ ಎನ್ನುವಂತೆ ಅದು ಆಚರಣೆಯಲ್ಲಿ ಬಂದಾಗ ಮಾತ್ರ ನಿಜಕ್ಕೂ ನಾವೆಲ್ಲರೂ ಕೂಡ ಆ ದೇವನ ಸಾನ್ನಿಧ್ಯವನ್ನು ಸೇರಲಿಕ್ಕೆ ಸಾಧ್ಯ ಅದ. ಅಷ್ಟೇ ಅಲ್ಲದೆ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶ್ವಯೋಗಿಗಳವರು ಬೀಳೂರಿಗೆ ಬಂದು ಇಲ್ಲಿ ಸಾಮಾನ್ಯ ಸಾಧನಾ ಸ್ಥಳವಾಗಿದ್ದಂಥ ಈ ಒಂದು ಕ್ಷೇತ್ರವನ್ನು ಮಹಾ ತಪೋಕ್ಷೇತ್ರವಾಗಿ, ಯೋಗ ಕ್ಷೇತ್ರವಾಗಿ, ಕಾಯಕದ ದಾಸೋಹದ ಅನುಭಾವದ ನೆಲೆಯಾಗಿ ರೂಪುಗೊಳಿಸಿದಂತಹ ಈ ಮಠವನ್ನು ಇಷ್ಟೊಂದು ಅತ್ಯದ್ಭುತವಾಗಿ ಕಟ್ಟಿದಂತಹ, ಅಷ್ಟೇ ಅಲ್ಲದೆ ಭಕ್ತರ ಮನದಲ್ಲಿ ಭಕ್ತಿಯ ಮಂದಿರವನ್ನು ಕಟ್ಟಿದಂತಹ ಪರಮ ಪೂಜ್ಯರು ಯಾರು ಅಂದ್ರೆ ಅದು ಗುರುಬಸವ ಮಹಾಶಿವಯೋಗಿಗಳವರು. 100 ವರ್ಷಗಳ ಸಮೀಪ ಆಯಿತು ಪೂಜ್ಯರು ಲಿಂಗೈಕ್ಯರಾಗಿ. ಆದರೆ ಇನ್ನೂ ಕೂಡ ಭಕ್ತರ ಮನಸ್ಸಿನಲ್ಲಿರುವಂಥ ಭಕ್ತಿ ಹೆಚ್ಚಾಗ್ತಾನೆ ಹೊರಟದನೇ ಹೊರತು ಕಡಿಮೆ ಆಗ್ತಾ ಇಲ್ಲ. ಇದಕ್ಕೆ ಸಾಕ್ಷಿ ಏನು ಅಂದ್ರೆ ಅವರಲ್ಲಿ ಅಂಥ ತಪಸ್ಸಿನ ಶಕ್ತಿ ಇತ್ತು, ಅಂತಹ ಜ್ಞಾನ ಇತ್ತು, ಅಂತಹ ಕರ್ತೃತ್ವ ಶಕ್ತಿ ಇತ್ತು. ಅಷ್ಟೇ ಅಲ್ಲದೆ ತಮಗಾಗಿ ಅಂತ ಏನನ್ನೂ ಬಯಸದೆ ಇಡೀ ಜೀವನವನ್ನೇ, ಆಯುಷ್ಯದ ಒಂದೊಂದು ಕ್ಷಣವನ್ನು ಕೂಡ ಲೋಕ ಕಲ್ಯಾಣಕ್ಕಾಗಿ, ಸಮಾಜಕ್ಕಾಗಿ ವಿನಿಯೋಗಿಸಿದಂತಹ ಮಹಾಪುರುಷರು ಯಾರು ಅಂದ್ರೆ ಅದು ಗುರುಬಸವ ಮಹಾಶಿವಯೋಗಿಗಳವರು. ಈ ನಾಡಿನಲ್ಲಿ ಬರೀ ಕಾಯಕ ದಾಸೋಹ ಇಷ್ಟೇ ಅಲ್ಲ, ಜ್ಞಾನ ದಾಸೋಹವೂ ಆಗಬೇಕು, ವಿದ್ಯಾದಾಸೋಹವೂ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ತಕ ಸಂಘವನ್ನು ತಮ್ಮ ತಪಶಕ್ತಿಯ ₹1 ದಾನ ಮಾಡುವ ಮೂಲಕ ಸ್ಥಾಪಿಸಿದಂತಹ ಮಹನೀಯರು ಯಾರು ಅಂದ್ರೆ ಅದು ಬೀಳೂರಿನ ಪರಮ ಪೂಜ್ಯರಾದಂಥ ಗುರುಬಸವ ಮಹಾಶಿವಯೋಗಿಗಳವರು.
ಅಷ್ಟೇ ಅಲ್ಲದೆ ಆ ಪೂಜ್ಯರು ಇಡೀ ಜೀವಮಾನದ ಅವಧಿಯಲ್ಲಿ ಬಸವ ತತ್ವವನ್ನು ಚಾಚೂ ತಪ್ಪದೆ ಪಾಲಿಸಿದರು. ಇವನಾರವ ಇವನಾರವ ಇವನಾರವನೆಂದೆನಿಸದರೆಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎನ್ನುವಂತೆ ಯಾವ ಜಾತಿ ಭೇದವನ್ನು ಮಾಡದೆ ಜಾತ್ಯತೀತತೆಯ ನೆಲೆಗಟ್ಟನ್ನು ಸುಭದ್ರಗೊಳಿಸಿದಂತಹ ಮಹಾಪುರುಷರು ನಮ್ಮೆಲ್ಲರ ಆರಾಧ್ಯರು ಬೇಳೂರಿನ ಪರಮ ಪೂಜ್ಯರು. ಅಷ್ಟೇ ಅಲ್ಲದೆ ಪೂಜ್ಯರು ಅವರ ಕರ್ತೃತ್ವ ಶಕ್ತಿಗೆ ಮೆಚ್ಚಿ ಆಗಿನ ಕಾಲದಲ್ಲಿ ಜತ್ ಸಂಸ್ಥಾನಿಕರು ಡಪ್ಪಳೆ ಸರ್ಕಾರದವರು 150 ಎಕರೆಗಳ ಭೂಮಿ ದಾನವನ್ನು ಮಾಡ್ಯಾರ. ಅಂತಹ ಮಹಾಪುರುಷರಿಗೆ ಎಲ್ಲರೂ ಜೋರಾದ ಚಪ್ಪಾಳೆ ಅಂತ ತಟ್ಟಬೇಕು. ಎಂಥ ದಾನಶೂರ ಕರ್ಣರವರು, ಎಂಥ ದಾನದ ಸಾಮ್ರಾಜ್ಯ. ಅಷ್ಟೇ ಅಲ್ಲದೆ ಪರಮ ಪೂಜ್ಯರು ಎಲ್ಲರನ್ನೂ ಕೂಡ ಹಚ್ಚಿಕೊಂಡು 100 ಹಳ್ಳಿಗಳಲ್ಲಿ ಭಕ್ತರಿಗೆ ಲಿಂಗದೀಕ್ಷೆಯನ್ನು ಕೊಟ್ಟು ಕಾಯಕ ತತ್ವವನ್ನು ಕಲಿಸಿ ದಾಸೋಹ ಮಾಡುವುದನ್ನು ಕಲಿಸಿದಂತಹ ಪರಮ ಪೂಜ್ಯರು. ಅಷ್ಟೇ ಅಲ್ಲದೆ ಅಂತಹ ಪರಮ ಪೂಜ್ಯರ ಈ ಒಂದು ಕರ್ಮಕ್ಷೇತ್ರಕ್ಕೆ ನಾವು ನಮ್ಮದು ಒಂದು ಸೌಭಾಗ್ಯ ಏನು ಅಂದ್ರೆ, ಏನೂ ಇರಲಾರ್ದಂಥ ಒಬ್ಬ ಮನುಷ್ಯ ಪರಮ ಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ದಿವ್ಯ ಸಾನ್ನಿಧ್ಯಕ್ಕೆ ಬರುವಂಥ ಅವಕಾಶ ಸಿಕ್ಕಿತು. ಅಷ್ಟೇ ಅಲ್ಲದೆ ಅವರ ಸೇವೆಯನ್ನು 4 ವರ್ಷಗಳವರೆಗೆ ಮಾಡುವಂಥ ಸೌಭಾಗ್ಯ ಕೂಡ ಸಿಕ್ಕಿತು. ಆ ಅವಧಿಯಲ್ಲಿ ನನಗೆ ತಿಳಿಯಲಿಕ್ಕೆ ಸಿಕ್ಕಂಥ ವಿಷಯ, ಕಲಿಯಲಿಕ್ಕೆ ಸಿಕ್ಕಂಥ ವಿಷಯಗಳು ಹಲವಾರು. ಅವುಗಳಲ್ಲಿ ಪರಮ ಪೂಜ್ಯ ಬುದ್ಧೀಜಿಯವರು ಯಾವಾಗಲೂ ಕೂಡ ಬಹಳ ಒತ್ತಿ ಹೇಳ್ತಾ ಇರುವಂಥ ವಿಷಯ ಏನಾಗಿತ್ತು ಅಂದ್ರೆ, ಅದು ದಾಸಿಮಾರ್ಯರ ವಚನ. ಕಣ್ಣು ಮೀಸಲು ಶಿವನ, ಕಿವಿ ಮೀಸಲು ಶಿವನ, ಕೈ ಮೀಸಲು ಶಿವನ, ಕಾಲು ಮೀಸಲು ಶಿವನ, ನಾಲಗೆ ಮೀಸಲು ಶಿವನ, ನಾಸಿಕ ಮೀಸಲು ಶಿವನ. ಈ ಮೀಸಲು ಬೀಸರ ಹೋಗದಂತಿರ್ದಡೆ ಆತನೇ ಜಗದೀಶ ಕಾಣ ರಾಮನಾಥ ಎನ್ನುವಂಥ ಮಾತನ್ನು ಅಪ್ಪುಗಳು ನಮ್ಮೆಲ್ಲ ಸನ್ಯಾಸಿ ಬಳಗಕ್ಕೆ ಯಾವಾಗಲೂ ಕೂಡ ಹೇಳ್ತಾ ಇದ್ದರು. ಹಾಗೆ ಇವತ್ತಿನ ದಿನ ಈ ಒಂದು ಮಠದ ಜವಾಬ್ದಾರಿಯನ್ನು ನಮಗೆ ಬರೀ ಒಬ್ಬನಿಗೆ ಅಷ್ಟೇ ಅಂತಲ್ಲ, ಎಲ್ಲ ಭಕ್ತ ಸಮುದಾಯಕ್ಕೆ ಇದನ್ನು ಎಲ್ಲ ನಾಡಿನ ಪರಮ ಪೂಜ್ಯರು ಕೂಡಿಕೊಂಡು ಒಪ್ಸಾರ ಅಂತ ಭಾವಿಸಿ ನಾವು ನಮ್ಮ ಜೀವನವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದಷ್ಟೇ ಅಲ್ಲದೆ ಎಲ್ಲ ಭಕ್ತವೃಂದಕ್ಕೂ ಕೂಡ ಒಂದು ಒಳ್ಳೆಯ ಸಂಸ್ಕಾರವನ್ನು ಮಹಾತ್ಮರ ಆಶೀರ್ವಾದದಿಂದ, ಪೂಜ್ಯರ ಆಶೀರ್ವಾದದಿಂದ ಅಂಥ ಒಂದು ಲಿಂಗ ಸಂಸ್ಕಾರ, ಅನುಭಾವದ ಸಂಸ್ಕಾರ, ದಾಸೋಹದ ಸಂಸ್ಕಾರವನ್ನು ನಾವು ಎಲ್ಲ ಪರಮ ಪೂಜ್ಯರ ದಿವ್ಯ ಮಾರ್ಗದರ್ಶನದಲ್ಲಿ, ಅವರು ಪೂಜ್ಯರು ಇವತ್ತು ನಮಗೆಲ್ಲ ಹರಿಸಿ ಹೊಂಟಾರಂದ್ರೆ ಮ್ಯಾಲಿಂದ ಮೇಲೆ ಮಾರ್ಗದರ್ಶನ ಮಾಡ್ತಾನೆ ಇರ್ತಾರೆ. ಮ್ಯಾಲಿಂದ ಮೇಲೆ ಎಲ್ಲರೂ ಕೂಡ ಈ ಬೀಳೂರಿಗೆ ಆಗಮಿಸ್ತಾನೆ ಇರ್ತಾರ ಅನ್ನುವಂಥ ಮನೋಭಾವದೊಂದಿಗೆ ಎಲ್ಲ ಪರಮ ಪೂಜ್ಯರ ಒಂದು ದಿವ್ಯ ಆಶೀರ್ವಾದ, ಅವರ ತಪಸ್ಸಿನ ಬಲವೇ ನಮಗೊಂದು ದೊಡ್ಡ ಬಲ. ಯಾಕಂದ್ರೆ ಮಹಾತ್ಮರ ಆಶೀರ್ವಾದ ಮಾಡಿದರು ಅಂದ್ರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಇಷ್ಟೆಲ್ಲ ಪರಮ ಪೂಜ್ಯರು, ಅದರಲ್ಲಿಯೂ ಕಣೇರಿಯ ಪರಮ ಪೂಜ್ಯರು ನಮ್ಮ ಕುರಿತಾಗಿ ಆ ಹುಡುಗ ಬೀಳೂರಿಗೆ ಹೂವು ತರ್ತಾನೆ ಹೊರತು ಹುಲ್ಲು ತರುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ಯಾರ. ಆ ಮಾತನ್ನು ನಾನು ಕೂಡ ಅಷ್ಟೇ ಶ್ರದ್ಧೆಯಿಂದ, ಭಕ್ತಿಯಿಂದ, ವಿನಯದಿಂದ ನಾನು ತಲೆಬಾಗಿ ಆ ಮಾತನ್ನು ಸ್ವೀಕಾರ ಮಾಡ್ತೀನಿ. ಯಾಕೆ ಅಂದರೆ ಈ ಮಾತನ್ನು ಕಲ್ಯಾಣದಿಂದ ಶ್ರೀಶೈಲಕ್ಕೆ ಹೊರಟಂತಹ ಅಕ್ಕ ಮಹಾದೇವಿ ತಾಯಿಯವರು ನಿಮ್ಮ ಮಂಡೆಗೆ ಹೂವ ತಹೆನಲ್ಲದೆ ಹುಲ್ಲ ತಾರೆನು ಅವಧರಿಸಿ ನಿಮ್ಮಡಿಗಳಿಗೆ ಎಲ್ಲರೂ ಮರಳಿ ವಿಜಯಂಗೈಯುವುದು ಶರಣು ಶರಣಾರ್ಥಿ ಅಂತ ಹೇಳಿದರು. ಹಾಗೆ ನಾವೆಲ್ಲರೂ ಕೂಡ ಬೀಳೂರಿನವರು ಈ ಮಠದ ಶ್ರೀಮಠದ ಸಕಲ ಸದ್ಭಕ್ತರು ಕೂಡಿಕೊಂಡು ಹೆಗಲಿಗೆ ಹೆಗಲು ಕೊಟ್ಟು ಯಾವ ರೀತಿಯಾಗಿ ಈಗ ಒಂದು ತಿಂಗಳ ಪರ್ಯಂತವಾಗಿ ಮಹಾದಾಸೋಹ ಅನುಭಾವ ಕಾಯಕದ ಮೂಲಕ ಶರಣ ಜೀವನ ದರ್ಶನ ಪ್ರವಚನ ನಡೀತೋ, ಅದೇ ರೀತಿಯಾಗಿ ಮುಂದಾದರೂ ಕೂಡ ಬರುವಂಥ ದಿನಮಾನಗಳಲ್ಲಿ ಈ ದೇಶದ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮಗಳಲ್ಲಿಯೂ ಕೂಡ ಕೃಷಿ ಕ್ಷೇತ್ರ ಇರಬಹುದು, ಪರಿಸರ ಸಂರಕ್ಷಣಾ ಕ್ಷೇತ್ರ ಇರಬಹುದು, ಅಂತರ್ಜಲ ಸಂರಕ್ಷಣಾ ಕ್ಷೇತ್ರ ಇರಬಹುದು, ಯುವಕರಿಗೆ ಸಂಸ್ಕಾರ, ಮಕ್ಕಳಿಗೆ ಸಂಸ್ಕಾರ,
ತಾಯಂದಿರಿಗೆ ಒಳ್ಳೆಯ ಮಾರ್ಗದರ್ಶನ, ಕೃಷಿಕರಿಗೆ ಒಳ್ಳೆಯ ಮಾರ್ಗದರ್ಶನದೊಂದಿಗೆ ಈ ನಾಡಿನಲ್ಲಿ ಈ ಒಂದು ಶ್ರೀಮಠದ ಕೀರ್ತಿ ಬೆಳಗುವಂತೆ ಹಗಲು ರಾತ್ರಿಯಾಗಿ ನಾವು ತನು ಮನ ಧನದ ಸೇವೆಯನ್ನು ನಿರಂತರವಾಗಿ ಸಲ್ಲಿಸ್ತೀವಿ ಅನ್ನುವಂಥ ಅಖಂಡವಾದಂಥ ಪ್ರತಿಜ್ಞೆಯನ್ನು ನಾಡಿನ ಎಲ್ಲ ಪರಮ ಪೂಜ್ಯರ ದಿವ್ಯ ಶ್ರೀಪಾದಗಳಿಗೆ ಭಕ್ತರ ಪರವಾಗಿ ಸಮರ್ಪಿಸ್ತೀನಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಈ ಒಂದು 16ನೇ ವಯಸ್ಸಿನಲ್ಲಿ ನಾನು ವಿಜಯಪುರ ಜ್ಞಾನಯೋಗಾಶ್ರಮಕ್ಕೆ ಹೋಗಿ ಯಾರ ಗರಡಿಯಲ್ಲಿ ಬೆಳೆದೀವಿ ಅಂದ್ರೆ ವೇದಾಂತ ಕೇಸರಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಗಳವರ ಗದ್ದುಗೆಯಲ್ಲಿ ಅವರ ಒಂದು ಆಶ್ರಮದಲ್ಲಿ ಬೆಳೆಯುವಂಥ ಅವಕಾಶ ಸಿಕ್ತು. ಆ ತಪಸ್ಸಿನ ಅನ್ನವನ್ನು ಉಂಡು ಬೆಳೆದಾಗ ಈ ಶರೀರದಲ್ಲಿ ಬರೀ ರಕ್ತ ಮಾಂಸ ಮಜ್ಜ ಅಷ್ಟೇ ಅಲ್ಲದೆ ಭಕ್ತಿ ರಸ ವೈರಾಗ್ಯದ ರಸವೇ ಹರಿಲಿಕ್ಕೆ ಪ್ರಾರಂಭ ಮಾಡಿತು. ಆಗ ನಾನು ಕೂಡ ಅಪ್ಪುಗಳು ನನ್ನನ್ನು ಇವೊಬ್ಬ ಸಣ್ಣ ಹುಡುಗದಾನ, ಇವನಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡೋನು, ಇವನಲ್ಲಿರುವಂಥ ಅಹಂಕಾರವನ್ನು ತೆಗೆದು ಹಾಕೋನು ಅಂತ ಸೇವೆಗೆ ಕರ್ಕೊಂಡ್ರು. ಅಲ್ಲಿಯೂ ಹಲವಾರು ರೀತಿಯಾಗಿ ತಿದ್ದಿ ತೀಡಿ ಒಳ್ಳೆಯ ಸಂಸ್ಕಾರಗಳನ್ನು ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳವರು ಕೊಟ್ಟರು. ನನ್ನ ಇಡೀ ಜೀವಮಾನದಲ್ಲಿ ಮರೆಯಲಾರದಂಥ ಘಟನೆ ಅಷ್ಟೇ ಅಲ್ಲದೆ ಮರೆಯಲಾರದಂಥ ಅವಿಸ್ಮರಣೀಯ ಕ್ಷಣಗಳ್ಯಾವು ಅಂದ್ರೆ, ನಾನೇನು ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳವರ ಸಾನ್ನಿಧ್ಯದಲ್ಲಿ 6 ವರ್ಷಗಳ ಕಾಲ ಸೇವೆಯನ್ನು ಮಾಡುವಂಥ ಸೌಭಾಗ್ಯ ಸಿಕ್ತು. ಇಡೀ ಜೀವನದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರುವಂಥ ದಿನಗಳ್ಯಾವು ಅಂದ್ರೆ ಆ 6 ವರ್ಷಗಳು ಅಂತ ನಾನು ಎದೆ ತಟ್ಟಿ ಹೇಳ್ತೇನೆ. ಆ 6 ವರ್ಷಗಳೇ ನನ್ನನ್ನು ಈ ರೀತಿಯಾಗಿ ಬೆಳೆಸಿವೆ. ಅದೇ ರೀತಿಯಾಗಿ ಮುಂದೆಯೂ ಕೂಡ ಎಲ್ಲ ಪರಮ ಪೂಜ್ಯರ ದಿವ್ಯ ಆಶೀರ್ವಾದದೊಂದಿಗೆ, ಪರಮ ಪೂಜ್ಯರೆಲ್ಲರ ಕೃಪೆಯೊಂದಿಗೆ, ಬಸವಣ್ಣನವರ ಆಶೀರ್ವಾದದೊಂದಿಗೆ, ಎಲ್ಲ ಬಸವಾದಿ ಪ್ರಮಥರು ಹಾಕಿಕೊಟ್ಟಂಥ ತತ್ವದಲ್ಲಿ ಪರಮ ಪೂಜ್ಯರು ಪ್ರತಿಜ್ಞಾವಿಧಿಯನ್ನು ಬೋಧಿಸಿದ ರೀತಿಯಲ್ಲಿ ನಾವು ಲಿಂಗಾಯತ ಧರ್ಮದ ವಿರಕ್ತ ಮಠದ ಸಂಪ್ರದಾಯಕ್ಕೆ ಅನುಸಾರವಾಗಿ ಒಂದು ರೀತಿ ರಿವಾಜುಗಳನ್ನು ಸಂಸ್ಕಾರಗಳನ್ನು ಚಾಚೂ ತಪ್ಪದೆ ಅವರೆಲ್ಲರ ಆಶೀರ್ವಾದದೊಂದಿಗೆ ಪಾಲಿಸ್ತೀವಿ ಅಂತ ಹೇಳ್ತಾ ಎರಡು ನುಡಿಗಳು ಎಲ್ಲ ಪರಮ ಪೂಜ್ಯರ ಹಾಗೂ ಗುರು ಬಸವ ಮಹಾಶಿವಗಳವರ ದಿವ್ಯ ಗದ್ದುಗೆಗೆ ಸಮರ್ಪಿತ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.